ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ಈ ಒಂದು ಸಂದರ್ಭ ಏನಂತಂದರೆ ನವರಾತ್ರಿ ಒಂದು ಶುಭ ಸಂದರ್ಭ. ಈ ಒಂದು ದಿನಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ಹೇಳುವಂಥ ಎಲ್ಲರ ನಂಬಿಕೆ. ಸೊ ಅದೇ ನಿಟ್ಟಿನಲ್ಲಿ ನಾವು ಕೂಡ ಒಂದು ಹೊಸದಾದ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡ್ತಿದ್ದೇವೆ. ಅದು ಯಾವುದಂತಂದರೆ ಬೇಸಿಕ್ಕಾಗಿ ನಾವು ಆಂಗ್ಲ ಭಾಷೆಯನ್ನು ಕಲೀಲಿಕ್ಕೆ, ಅಂದರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಷ್ಟೋ ಇರುತ್ತೆ ಅಲ್ವಾ, ಕೇವಲ ಜುಡಿಷರಿ ಎಕ್ಸಾಮ್ ಮಾತ್ರ ಅಲ್ಲ ಅಥವಾ ಟ್ರಾನ್ಸ್ಲೇಷನ್ ಮಾತ್ರ ಅಲ್ಲ, ಬಟ್ ರೈಟ್ ಫ್ರಾಮ್ UPSCಯಿಂದ ಹಿಡಿದು ಸೆಂಟ್ರಲ್ ಲೆವೆಲ್ ಎಕ್ಸಾಮ್ಸ್, ಬ್ಯಾಂಕ್ ಅಥವಾ ನಮ್ಮ ಸ್ಟೇಟ್ ಲೆವೆಲ್ ಎಕ್ಸಾಮ್ಸಿಂದ ಹಿಡಿದು ಪ್ರತಿಯೊಂದರಲ್ಲೂ ಆಂಗ್ಲ ಭಾಷೆ ಒಂದು ಸಾಮಾನ್ಯವಾದಂಥ ಒಂದು ಪೇಪರ್, ಒಂದು ಕಂಪಲ್ಸರಿ ಪೇಪರ್ ಕೂಡ ಆಗಿರುತ್ತೆ. ಸೊ ನಾನು ಇತ್ತೀಚೆಗೆ ಕಂಡು ಬಂದದ್ದು ಏನಂತಂದರೆ, ಬಹಳಷ್ಟು ಜನ ಆಫ್ಕೋರ್ಸ್ ಕರ್ನಾಟಕದಿಂದ ಅಪಿಯರ್ ಆಗ್ತಾರೆ, ಆದರೆ ತುಂಬ ಜನ ಕನ್ನಡ ಮಾಧ್ಯಮದವರು ಆಗಿರೋ ಕಾರಣಕ್ಕೋಸ್ಕರ ಸ್ವಲ್ಪ ಹಿಂಜರಿತಾರೆ. ಆಂಗ್ಲ ಭಾಷೆಯ ಪೇಪರ್ ಸಂದರ್ಭದಲ್ಲಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ರೈಟ್ ಫ್ರಮ್ ಬೇಸಿಕ್ಕಿಂದ ನಾವು ಕಲಿತಾ ಹೋಗೋಣ. ಗ್ರಾಮರ್ ಇರ್ಬೋದು ಅಥವಾ ವೊಕ್ಯಾಬ್ಯುಲರಿ ಇರ್ಬೋದು ಅಥವಾ ಕಾಂಪ್ರಿಹೆನ್ಷನ್ ಇರ್ಬೋದು. ಸೊ ಬೇರೆ ಬೇರೆ ಆಯಾಮದಲ್ಲಿ ನೋಡ್ತಾ ಹೋಗೋಣ. ಸೊ ವಾರದಲ್ಲಿ 1-2 ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ ಅಷ್ಟೇ, ಸ್ಲೋ ಆಗಿ ಹೋಗೋಣ. ಬಟ್ ಅಲ್ಟಿಮೇಟ್ಲಿ ಏನಂತಂದರೆ ನಮ್ಮ ಪರ್ಪಸ್ ಏನು, ನಾವೆಲ್ಲರೂ ಕೂಡ ಕರ್ನಾಟಕದವರು ಕನ್ನಡದಲ್ಲಿ ಆಂಗ್ಲ ಭಾಷೆಯ ಒಂದು ಹಿಡಿತವನ್ನು ನಾವು ಸಾಧಿಸ್ತಾ ಹೋದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಕೋನದಲ್ಲಿ ಆವಾಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಗೌರ್ಮೆಂಟ್ ಜಾಬ್ಸ್ ಇರ್ಬೋದು, ಬ್ಯಾಂಕ್ ಜಾಬ್ಸ್ ಇರ್ಬೋದು, ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಜಾಬ್ಸ್ ಇರ್ಬೋದು, ಅದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಸೊ ಹಾಗಂತ ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಷ್ಟೇ ಅಲ್ಲ, ಯಾರೇ ಆದರೂ ಲೈಕ್ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಹೌಸ್ ವೈಫ್ಸ್ ಇರ್ಬೋದು, ನಿಮಗೆ ನಿಮ್ಮ ಆಂಗ್ಲ ಭಾಷೆಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಈ ಚಾನಲನ್ನು ನೀವು ಫಾಲೋ ಮಾಡ್ಬೋದು. ಯಾಕೆಂದರೆ ಕನ್ನಡದಲ್ಲಿ ವಿವರಣೆ, ನಾನೇ ಎಕ್ಸ್ಪ್ಲನೇಷನ್ ಕೊಡ್ತಾ ಇರುವಂಥದ್ದು, ಕನ್ನಡದಲ್ಲಿ ವಿವರಣೆಯನ್ನು ನೀಡ್ತಾ ಹೋಗ್ತೇವೆ. ಅದ್ರ ಜೊತೆಗೆ ಆಂಗ್ಲ ಭಾಷೆಯ ಬೇರೆ ಬೇರೆ ಆಯಾಮದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇವೆ. ಅದರದ್ದು ಹೇಗೆ ಪದ ಪ್ರಯೋಗ ಆಗುತ್ತೆ, ಅದರದ್ದು ವ್ಯಾಕರಣ ಇರ್ಬೋದು ಅಥವಾ ಬೇರೆ ಬೇರೆ ರೂಟ್ ವರ್ಡ್ಸ್ ಅಂತ ಇರುತ್ತೆ, ಬೇರೆ ಬೇರೆ ಅದೇ ದೃಷ್ಟಿಕೋನದಲ್ಲಿ ನಾನೇನು ಹೇಳಿದೆ ಅದೇ ರೀತಿಯಲ್ಲಿ ನಾವು ಕಲಿತಾ ಹೋಗೋಣ. ಬಟ್ ಲೈಕ್ ತುಂಬ ಸ್ಪೀಡ್ ಪೇಸಲ್ಲ, ಬಟ್ ವಾರದಲ್ಲಿ 1 ದಿನ 2 ದಿನ ಈ ರೀತಿ ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಅಂಥ ಒಂದು ಖುಷಿಯಾದ ಒಂದು ಸಂದರ್ಭ ಅಂತ ಹೇಳ್ಬೋದು. ಸೊ ಹೊಸ ಯೂಟ್ಯೂಬನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಅದರ ಹೆಸರು ಅಭಿಜ್ಞಾ ಈಸಿ ಇಂಗ್ಲೀಷ್ ಅಂತ ಹೇಳುವಂಥ ಒಂದು ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಿ ಅವರೆಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಹಾಗೆ ಅಭಿಜ್ಞಾ ಈಸಿ ಇಂಗ್ಲೀಷ್ ಅಂತ ವಾಟ್ಸಪ್ ಚಾನಲ್ನು ಕೂಡ ನಾವು ಕ್ರಿಯೇಟ್ ಮಾಡಿದ್ದೇವೆ. ಅದನ್ನು ಕೂಡ ನೀವು ಫಾಲೋ ಮಾಡಿದರೆ ಆವಾಗ ಯಾವ್ಯಾವ ಲಿಂಕ್ಸ್ಗಳಿರುತ್ತೆ, ಯಾವಾಗ ಅಪ್ಲೋಡ್ ಆಗುತ್ತೆ ಅದರ ಮಾಹಿತಿನೆಲ್ಲ ಕೂಡ ನಿಮಗೆ ನಾವು ಕಳಿಸ್ಕೊಡ್ತಾ ಇರ್ತೇವೆ. ಸೊ ಯಾವ ರೀತಿಯಲ್ಲಿದೆ ಅಂತ ಹೇಳಿ ಜಸ್ಟ್ ಐ ವಾಂಟ್ ಟು ಶೋ ಇಟ್ ಟು ಯು. ಸೊ ಅಭಿಜ್ಞಾ ಈಸಿ ಇಂಗ್ಲೀಷ್ ಅಂತ ಲೈಕ್ ಇವತ್ತಷ್ಟೇ ಪ್ರಾರಂಭ ಮಾಡಿರುವಂಥ ಒಂದು ಚಾನಲ್. ಸೊ ಎವ್ರಿ ಸ್ಯಾಟರ್ಡೇ ಲೈಕ್ ಹೊಸ ವೀಡಿಯೋನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಯಾರೇ ಬೇಕಿದ್ದರೂ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ಯಾರೇ ಇದಕ್ಕೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳುವಂಥದ್ದು. ಸೊ ಉದಾಹರಣೆಗೆ ನೋಡಿ, ಇಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಜಸ್ಟ್. ಸೊ ಪರ್ಸ್ನಾಲಿಟಿ ಬೇಸ್ಡ್ ವರ್ಡ್ಸ್ ಅಂತ ಹೇಳುವಂಥದ್ದು, ಬೇರೆ ಬೇರೆ ವ್ಯಕ್ತಿತ್ವ ಇರುತ್ತೆ, ಬೇರೆ ಬೇರೆ ವ್ಯಕ್ತಿತ್ವದವ್ರು ಅಂದರೆ ಈಗ ಈಗೋಯಿಸ್ಟ್ ಅಂತ ಇರ್ಬೋದು, ಇಂಟ್ರೋವರ್ಟ್, ಎಕ್ಸ್ಟ್ರೋವರ್ಟ್. ಸೊ ಆ ಶಬ್ದಗಳ ಆಧಾರಿತ ಪರ್ಸ್ನಾಲಿಟಿಗಳನ್ನು ನಾವು ಕಲ್ತ್ಕೊಳ್ಳುವಂಥದ್ದು. ಸೊ ಅಂದರೆ ರೈಟ್ ಫ್ರಮ್ ABCD ಈ ರೀತಿಯೆಲ್ಲ ಕಲಿಯುವಂಥದ್ದು. ಬಟ್ ವೊಕ್ಯಾಬ್ಯುಲರಿ, ಸೊ ನಾವಿದಕ್ಕೆ ಹೈಸ್ಕೂಲ್ ರೆನ್ ಆ್ಯಂಡ್ ಮಾರ್ಟಿನ್ ಇಂಗ್ಲೀಷ್ ಗ್ರಾಮರ್ ಬುಕ್ ಒಂದನ್ನು ಯೂಸ್ ಮಾಡ್ತಿದ್ದೇವೆ. ಹಾಗೆ ವರ್ಡ್ ಪವರ್ ಮೇಡ್ ಇಟ್ ಈಸಿ ಅಂತ ಹೇಳುವಂಥ ಒಂದು ಬುಕ್, ಲೈಕ್ ವೆರಿ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ಗಳು ಪ್ರಿಸ್ಕ್ರೈಬ್ಡ್ ಫಾರ್ ಇಂಗ್ಲೀಷ್ ಲರ್ನಿಂಗ್ ಅಂತ ಹೇಳ್ಬೋದು. ಸೊ ಅವೆಲ್ಲ ಸೋರ್ಸನ್ನು ಗ್ಯಾದರ್ ಮಾಡಿ ನಿಮಗೆ ಈ ಒಂದು ಲೆಸನನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಸೊ ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ಬೇರೆ ಬೇರೆ ವರ್ಡ್ಸ್ಗಳದ್ದು ಮಾಹಿತಿಯನ್ನು ನಾವು ನೀಡ್ತಾ ಹೋಗ್ತೇವೆ. ಓಕೆ, ಸೊ ಈಗೋಯಿಸ್ಟ್, ಹಾಗೆ ಡಿಫ್ರೆನ್ಸ್ ಏನು, ಕಾಮನ್ ಎರರ್ಸ್ ಇನ್ ಇಂಗ್ಲೀಷ್ ಇರ್ಬೋದು. ಸೊ ಹಲವಾರು ಆಂಗ್ಲ ಭಾಷೆ ನಾವು ಹೌದು, ನಮ್ಮ ಕನ್ನಡ ಭಾಷೆ ಮೇಲೆ ನಮಗೆ ಬಹಳಷ್ಟು ಪ್ರೀತಿ ಇರಬೇಕು, ಆದರೆ ಬೇರೆ ಭಾಷೆ ಕಲಿಯುವಂಥದ್ದು ತಪ್ಪಲ್ಲ. ಏಕೆಂದರೆ ಆಂಗ್ಲ ಭಾಷೆ ಈಗ ನಮ್ಮ ಜುಡಿಷರಿ ಸಿಸ್ಟಮ್ ಇರ್ಬೋದು, ಅದರದ್ದು ಹಾಸುಹೊಕ್ಕಾಗ್ಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ನಾವು ಆಂಗ್ಲ ಭಾಷೆಯನ್ನು ನಾವು ಕಲಿಯೋದಿಲ್ಲ ಅಂತ ಹೇಳುವಂಥದ್ದು ತಪ್ಪಾಗತ್ತೆ. ಯಾಕೆಂದರೆ ಕಲಿತ್ರೆ ನಮಗಿನ್ನೂ ಬೆಟರ್ ಜಾಬ್ ಆಪರ್ಚುನಿಟೀಸ್, ಬೆಟರ್ ಪ್ರಮೋಷನ್ ಆಗುವಂಥದ್ದು ಅಥವಾ ಬೆಟರ್ ನಾವು ಆ ಸಮಸ್ಯೆನ ಹ್ಯಾಂಡಲ್ ಮಾಡುವಂಥ ಒಂದು ಸಿಚುವೇಶನ್ ನಮಗೆ ಸಿಗುವಂಥದ್ದು ಅಲ್ವಾ. ಸೊ ಅದಕ್ಕೋಸ್ಕರ ಆಂಗ್ಲ ಭಾಷೆ ಬೇಕು, ಆದರೆ ಅದನ್ನೊಟ್ಟೊಟ್ಟಿಗೆ ಕನ್ನಡವೂ ಕೂಡ, ಕನ್ನಡದ ಜೊತೆಗೆ ನಾವು ಆಂಗ್ಲ ಭಾಷೆನ ಕಲಿಯುವಂಥದ್ದು. ಆವಾಗ ನಮ್ಮ ಮಾತೃಭಾಷೆನೂ ನಾವು ಇಟ್ಕೊಂಡಾಗತ್ತೆ, ಬೇರೆ ಅನ್ಯ ಭಾಷೆನೂ ಕೂಡ ಕಲಿತಾಗತ್ತೆ. ನಮ್ಮ ಕರಿಯರ್ ಆಪರ್ಚುನಿಟಿ ಏನಿದೆ ಅದು ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದಕ್ಕೆ ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಒತ್ತಿದರೆ
ಸಾಕು. ಹಾಗೆ ಇಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕೂಡ ನೀವು ಪ್ರೆಸ್ ಮಾಡಿದರೆ ನಿಮಗೆ ರೆಗ್ಯುಲರ್ ಆಗಿ ಎಲ್ಲ ನೋಟಿಫಿಕೇಷನ್ ಕೂಡ ಬರ್ತಾ ಹೋಗ್ತವೆ. ಸೊ ಹಾಗೆ ಇಲ್ಲಿ ನಾವು ವಾಟ್ಸಪ್ ಚಾನೆಲ್ನ ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಡೈರೆಕ್ಟಾಗಿ ಆ ವಾಟ್ಸಪ್ ಚಾನೆಲ್ಗೆ ಕರ್ಕೊಂಡು ಹೋಗುತ್ತೆ. ನೀವು ನಿಮ್ಮ ವಾಟ್ಸಪ್ಪಲ್ಲಿ ಲಾಗಿನ್ ಹಾಕ್ಕೊಂಡಿದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಟು ದಿಸ್ ವ್ಯೂ ಚಾನೆಲ್ ಅಂತ ಹೋದರೆ ನೀವು ನಿಮ್ಮ ಮೊಬೈಲಿಂದ ಇದು ಮಾಡಿದ್ರೆ ಸಿಗುತ್ತೆ. ಓಕೆ, ಸೊ ದಿಸ್ ವಾಸ್ ಅ ವೆರಿ ಶಾರ್ಟ್ ಇಂಟ್ರಡಕ್ಷನ್ ಅಬೌಟ್ ಅವರ್ ನ್ಯೂ ಚಾನಲ್. ಸೊ ಹಾಗಿದ್ರೆ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಜುಡಿಷರಿ ಲಾ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಯಾವುದೇ ಫೀಲ್ಡ್ ಇರಬಹುದು, ಡಿಗ್ರಿ ಇರ್ಬೋದು ಅಥವಾ ಆರ್ಟ್ಸ್ ಸ್ಟೂಡೆಂಟ್ಸ್ಗಳಿರ್ಬೋದು, PU ಸ್ಟೂಡೆಂಟ್ಸ್ಗಳಿರ್ಬೋದು ಅಥವಾ ಹೈಸ್ಕೂಲ್ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಎಲ್ಲ ಎಜುಕೇಷನ್ ಆಗಿ ನೀವು ಜಾಬಿಗೆ ಪ್ರಿಪೇರ್ ಆಗ್ತಾ ಇರ್ಬೋದು, ಅವರೆಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಹೇಳುವಂಥ ದೃಷ್ಟಿಕೋನದಲ್ಲಿ ಮಾಡ್ತಾ ಇರುವಂತಹ ಈ ಒಂದು ಚಾನಲ್. ಸೊ ಹಾಗಿದ್ರೆ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ, ಯಾವ್ಯಾವ ಫೀಲ್ಡಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಆಂಗ್ಲ ಭಾಷೆ ಕಂಪಲ್ಸರಿ ಪೇಪರ್ ಇರ್ಬೋದು ಅಂತ ಹೇಳುವಂಥದ್ದು ನೋಡಿದರೆ ಈ UPSC ಎಕ್ಸಾಮ್ ಖಂಡಿತವಾಗಿಯೂ ಇರುತ್ತೆ. ಹಾಗೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳುವಂಥದ್ದು, ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್, ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲೂ ಈ ಇಂಗ್ಲೀಷ್ ಪೇಪರ್ ಸರ್ವೇ ಸಾಮಾನ್ಯ. ಹಾಗೆ ಡಿಫೆನ್ಸ್ ಎಕ್ಸಾಮ್ಸ್, ಮಿಲಿಟ್ರಿ, NDA ಈ ಎಕ್ಸಾಮ್ಸ್ಗಳಲ್ಲಿ, ಅಥವಾ ಇನ್ಶೂರೆನ್ಸ್ ಎಕ್ಸಾಮ್ಸ್, ಹಾಗೆ ರೈಲ್ವೆ RRB ಎಕ್ಸಾಮ್ಸ್ ಅಂತ ಹೇಳ್ತಾರೆ, ರೈಲ್ವೆ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್, ಅಥವಾ ಯಾವುದೇ ಮ್ಯಾನೇಜ್ಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರ್ಬೋದು, ಅಥವಾ ನೀವು ಫಾರಿನ್ಗೆ ಹೋಗೋದಾದರೂ ಕೆಲವೊಂದ್ಸಲ ಇಂಗ್ಲೀಷ್ನ ವೊಕ್ಯಾಬ್ಯುಲರಿ ಕೇಳ್ತಾರೆ, IELTS ಎಕ್ಸಾಮ್ ಅಂತ ಹೇಳ್ತಾರೆ. ಹಾಗೆ ಟೀಚಿಂಗ್ ಎಲಿಜಿಬಿಲಿಟಿ ಟೆಸ್ಟ್ಗಳು ಅದರಲ್ಲಿ ಕೂಡ ನಾವು ಕಾಣ್ತೇವೆ. ಇದನ್ನು ಹೊರತುಪಡಿಸಿ ಇನ್ನೂ ಲೈಕ್ ನಮ್ಮ ಸ್ಟೇಟ್ ಲೆವೆಲಲ್ಲಿ ಬಹಳಷ್ಟು ಎಕ್ಸಾಮ್ಸ್ಗಳಿವೆ ಅಲ್ವಾ. PDO ಇರ್ಬೋದು, ವಿಲೇಜ್ ಅಕೌಂಟೆಂಟ್ ಇರ್ಬೋದು, KPSC ಲೆವೆಲ್ ಎಕ್ಸಾಮ್ಸ್ ಇರ್ಬೋದು, ಅಥವಾ PSI ಎಕ್ಸಾಮ್ಸ್ ಇರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಇರ್ಬೋದು, ಅಥವಾ ಡಿಪಾರ್ಟ್ಮೆಂಟಲ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ಗಳು, ಅಥವಾ ನಮ್ಮ ಜುಡಿಷರಿ ಡೈರೆಕ್ಟಾಗಿ ವೊಕ್ಯಾಬ್ಯುಲರಿ ಅಂತಲ್ಲ, ಬಟ್ ಟ್ರಾನ್ಸ್ಲೇಷನ್ ಇರುತ್ತೆ. ಸೊ ಟ್ರಾನ್ಸ್ಲೇಷನ್ ಕೂಡ ಬಹಳಷ್ಟು ಲೈಕ್ ಬೇಸಿಕ್ ಲೆವೆಲ್ ನಮ್ಗೆ ಗೊತ್ತಿಲ್ಲದಿದ್ದರೆ ಅದನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಟ್ರಾನ್ಸ್ಲೇಷನ್ನು ಸ್ವಲ್ಪ ಹೈಯರ್ ಲೆವೆಲಲ್ಲಿ ಜುಡಿಷರಿ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಮಗೆ ಬೇಸಿಕ್ಸ್ ಗೊತ್ತಿರುವಂಥದ್ದು ಬಹಳ ಮುಖ್ಯ. ಸೊ ಇದೆಲ್ಲದಕ್ಕೂ ಕೂಡ ಪೂರಕವಾಗಲೇ ಹೇಳುವಂಥ ಕಾರಣಕ್ಕೆ ಅದೇ ರೀತಿಯಲ್ಲಿ ನಾವು ಲೆಸನ್ಸ್ಗಳನ್ನು ಕೂಡ ಕಂಪ್ಲೀಟ್ಲಿ ಫ್ರೀ, ಇದಕ್ಕೆ ಯಾವುದು ಕೋರ್ಸ್ ಮಾಡ್ತಾ ಇಲ್ಲ, ನಮ್ಮ ಯೂಟ್ಯೂಬ್ ಚಾನಲೇ ಒಂದು ಕೋರ್ಸ್ ಅಂತ ತಿಳ್ಕೊಳ್ಳಿ. ಲೆಸನ್ 1, ಲೆಸನ್ 2, ಲೆಸನ್ 3 ಅಂತಲೇ ಹೀಗೆ ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ಸೊ ಯಾರ್ಯಾರಿಗೆ ನೀವು ವಿಡಿಯೋ ನೋಡ್ತಿದ್ದೀರಿ, ನಿಮಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅನಿಸಿದರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಇದನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಸೊ ದ್ಯಾಟ್ ನಾವು ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಪ್ರಿಪ್ರೇಷನನ್ನು ಮಾಡಿಕೊಳ್ಳುವಂಥ ಒಂದು ಹಂತ ಪ್ರಾರಂಭ ಮಾಡೋಣ. ಸೊ ಇಷ್ಟು ಈ ಒಂದು ವಿಡಿಯೋದ ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ಮತ್ತೊಮ್ಮೆ ಎಲ್ರಿಗೂ ಶುಭ ನವರಾತ್ರಿ.